ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್. ಗೈಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಕ್ ಅಲಾಟ್ಮೆಂಟ್ ಮತ್ತೆ ಫಸ್ಟ್ ರೌಂಡ್ ರಿಸಲ್ಟ್ ಇವೆರಡರ ಮಧ್ಯೆ ಡಿಫ್ರೆನ್ಸ್ ಏನಿರುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋಕೆ ಅಂತ ಬಂದಿದ್ದೀನಿ. ಒಂದಷ್ಟು ಕ್ಲಾರಿಟೀಸ್ ಕೊಡ್ತೀನಿ ಯಾವ್ದ್ರ ರಿಲೇಟೆಡ್ ಅಂದ್ರೆ, ಈಗ ನಿಮ್ಗೆ ಸಿಕ್ಕಿರೋಂಥ ಕಾಲೇಜಸ್ ಸಿಗುತ್ತಾ ಫಸ್ಟ್ ರೌಂಡ್ ಅಲ್ಲೂ, ಇಲ್ಲ ಕೆಳಗಡೆ ಬಂದ್ಬಿಡುತ್ತಾ, ಇಲ್ಲ ಮೇಲ್ಗಡೆ ಹೋಗುತ್ತಾ, ಇದೆಲ್ಲ ಥಿಂಗ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಇವಾಗ ಮಾಕ್ ಅಲಾಟ್ಮೆಂಟ್ ಅಲ್ಲಿ ತುಂಬಾ ಜನ ಆಪ್ಷನ್ ಎಂಟ್ರಿನೇ ಮಾಡಿರಲ್ಲ. ಓಕೆ, ಮಾಡಿರೋರು ಒಂದಷ್ಟು ಜನ ತಪ್ಪಾಗಿ ಮಾಡ್ಬಿಟ್ಟಿರ್ತಾರೆ. ಅವ್ರಿಗೆ ತುಂಬಾ ಚೆನ್ನಾಗಿರೋ ಕಾಲೇಜ್ ಸಿಗುತ್ತೆ ಅಂತ ಗೊತ್ತಿದ್ರು ಕೆಳಗಡೆ ಹಾಕೋಬಿಟ್ಟಿರ್ತಾರೆ, ಅದನ್ನ ಮತ್ತೆ ಮೇಲ್ಗಡೆ ಹಾಕ್ತಾರೆ. ಸೊ ಇವೆರಡು ಪಾಯಿಂಟ್ಸ್ ಗಳಿಂದ ನಿಮ್ಗೆ ನೆಗೆಟಿವಿಟೀಸ್ ಕ್ರಿಯೇಟ್ ಆಗುತ್ತೆ, ಅಂದ್ರೆ ನಿಮ್ಗೆ ಸಿಕ್ಕಿರೋ ಕಾಲೇಜ್ ಕೆಳಗಡೆ ಬರೋಂಥ ಚಾನ್ಸಸ್ ಇರುತ್ತೆ. ಮತ್ತೆ ಪಾಸಿಟಿವ್ ಪಾಯಿಂಟ್ ಏನಂದ್ರೆ, ನೀಟ್ ಸ್ಟೂಡೆಂಟ್ಸ್ ನೀಟ್ ಎಕ್ಸಾಮ್ ಆದ್ಮೇಲೆ ಒಂದಷ್ಟು ಜನ ಫ್ರೀ ಆಗ್ಬಿಡ್ತಾರೆ. ಅವ್ರೇನ್ ಮಾಡ್ತಾರೆ, KCET ಬರ್ದಿದ್ದಾನಲ್ಲ, ಸೊ ರ್ಯಾಂಡಮ್ ಆಗಿ ಅವ್ರು ಆಪ್ಷನ್ ಎಂಟ್ರಿ ಟಾಪ್ ಕಾಲೇಜ್ ಹಾಕ್ಬಿಡ್ತಾರೆ. ಅವಾಗ ಟಾಪ್ ಕಾಲೇಜ್ ಎಲ್ಲ ಅವರೇ ಆಕ್ಯುಪೈ ಆಗೋಗಿರ್ತಾರೆ ನೀಟ್ ಸ್ಟೂಡೆಂಟ್ಸ್. ಬಟ್ ನೀಟ್ ಸ್ಟೂಡೆಂಟ್ಸ್ ಎಕ್ಸಿಟ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ಯಾವಾಗ ಎಕ್ಸಿಟ್ ಆಗ್ತಾರೆ, ಅವರು ನೀಟ್ ಕೌನ್ಸಿಲಿಂಗ್ ಮರ್ಜ್ ಮಾಡ್ತಾರೆ. ಸೆಕೆಂಡ್ ರೌಂಡ್ ಬರೋ ಟೈಮಲ್ಲಿ ಅವ್ರದ್ದು ಸ್ಟಾರ್ಟ್ ಮಾಡಿದಾಗ ಅವರೆಲ್ಲ ಎಕ್ಸಿಟ್ ಆದ್ಮೇಲೆ ಇಲ್ಲಿ ಟಾಪ್ ಕಾಲೇಜಸ್ ಎಲ್ಲ ಉಳ್ಕೊಂಡಾಗ ಇಲ್ಲಿ ನಿಮ್ KCET ಇಂಜಿನಿಯರಿಂಗ್ ಟಾರ್ಗೆಟ್ ಮಾಡಿದವರು ಅವ್ರ ಮೇಲಕ್ಕೆ ಬರ್ತಾರೆ. ಸೊ ಅಲ್ಲಿವರೆಗೆನೆ ನೀವು ವೆಯ್ಟ್ ಮಾಡಬೇಕು. ಅಂದ್ರೆ ನಿಮ್ಗೆ ಈಗ ಫಸ್ಟ್ ರೌಂಡ್ ಅಲ್ಲಿ ಯಾವ ಕಾಲೇಜ್ ಸಿಗುತ್ತೆ ಅದು ಚೆನ್ನಾಗಿರಲ್ಲ, ಅಬ್ಸಲ್ಯೂಟ್ಲಿ ಚೆನ್ನಾಗಿರಲ್ಲ. ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಗೆ ಬೆಸ್ಟ್ ಕಾಲೇಜ್ ಸಿಗುವಂತದ್ದು. ಓಕೆ, ಸೊ ಸೆಕೆಂಡ್ ರೌಂಡ್ ವರೆಗೆ ವೆಯ್ಟ್ ಮಾಡಿ. ಈಗಲೇ ಯಾವ್ದು ಕಾಲೇಜ್ ತಗೊಳಕ್ ಹೋಗ್ಬಿಡಿ. ಮತ್ತೆ ಇದೇ ರೀತಿ ಇನ್ಫಾರ್ಮೇಟಿವ್ ಕಂಟೆಂಟ್ಸ್ಗಳಿಗೆ ಫಾಲೋ ಮಾಡ್ಕೊಳ್ಳಿ, ಮತ್ತೆ ಸೇವ್ ಮಾಡಿ ಇಟ್ಕೊಳ್ಳಿ, ಶೇರ್ ಮಾಡಿ. ಓಕೆ, ಎಲ್ಲಾನು ಮಾಡಿ, ಏನೇನ್ ಮಾಡ್ತೀರಾ ಅದೆಲ್ಲ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.